ಗಂಡನ ಕಿರುಕುಳಕ್ಕೆ ಬೇಸತ್ತು ರಾಜ್ಯವನ್ನೇ ತೊರೆದ ಪತ್ನಿ, ಕೊಡಬಾರದ ಕಾಟ ಕೊಟ್ಟಿದ್ದ ಪತಿ, ರಾಜ್ಯ ಬಿಟ್ಟ ಪತ್ನಿ, ಛತ್ತೀಸ್ಗಢ ರಾಜ್ಯ ಬಿಟ್ಟು ಬಾಗಲಕೋಟೆಗೆ ಬಂದ ಮಹಿಳೆ. ಗಂಡನ ಕಿರುಕುಳಕ್ಕೆ ಬೇಸತ್ತು ರಾಜ್ಯವನ್ನೇ ತೊರೆದ ಪತ್ನಿ, ಕೊಡಬಾರದ ಕಾಟ ಕೊಟ್ಟ ಪತಿ, ರಾಜ್ಯ ಬಿಟ್ಟ ಪತ್ನಿ, ಛತ್ತೀಸ್ಗಢ ರಾಜ್ಯ ಬಿಟ್ಟು ಬಾಗಲಕೋಟೆಗೆ ಬಂದ ಮಹಿಳೆ. ಊರೂರು ತಿರುಗುತ್ತಾ ಬಾಗಲಕೋಟೆಗೆ ಬಂದಿಳಿದ ಸಂತೋಷಿ. 1.5 ವರ್ಷದ ಹಿಂದೆ ಮನೆ ಬಿಟ್ಟಿದ್ದ ಸಂತೋಷಿ 26 ವರ್ಷದ ಯುವತಿ. ಗಂಡನ ಕಿರುಕುಳಕ್ಕೆ 2 ಮಕ್ಕಳನ್ನ ಕೂಡ ಬಿಟ್ಟು ಬಂದ ಮಹಿಳೆ. ಛತ್ತೀಸ್ಗಢದ ಬಿಸ್ಲಾಪುರ ಜಿಲ್ಲೆಯ ಬರಾಲಿ ಗ್ರಾಮದ ನಿವಾಸಿ. ಬಾಗಲಕೋಟೆಯ ಕೃಷಿ ವಿಜ್ಞಾನ ಕೇಂದ್ರದ ಬಳಿ ಮಹಿಳೆ ವಾಸವಾಗಿರುವಂಥದ್ದು. ಬಳಿಕ ಮಹಿಳೆಯ ಬಗ್ಗೆ ಸ್ಥಳೀಯರಿಂದ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಭೇಟಿಯನ್ನ ಕೂಡ ನೀಡಿರುವಂಥದ್ದು. ಆಧಾರ್ ಕಾರ್ಡ್ ಹಾಗೆ ವೋಟರ್ ಐಡಿ ಕಾರ್ಡ್ ಅನ್ನ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ನೋಡಿ, ಗಂಡನ ಕಿರುಕುಳಕ್ಕೆ ಬೇಸತ್ತು ರಾಜ್ಯವನ್ನೇ ತೊರೆದು ಬಂದಿರುವಂತಹ ಪತ್ನಿ, ಕೊಡಬಾರದ ಕಾಟ ಕೊಟ್ಟಿದ್ದಂತೆ ಪತಿ. ಈ ಹಿನ್ನೆಲೆಯಲ್ಲಿ ರಾಜ್ಯ ಬಿಟ್ಟು ಬಂದಿರುವಂತಹ ಪತ್ನಿ, ಅದು ಎಲ್ಲಿ? ಛತ್ತೀಸ್ಗಢ ರಾಜ್ಯವನ್ನ ಬಿಟ್ಟು ಕರ್ನಾಟಕದ ಬಾಗಲಕೋಟೆಗೆ ಬಂದಿರುವಂತಹ ಮಹಿಳೆ. ಊರೂರನ್ನ ತಿರುಗುತ್ತಾ ಬಾಗಲಕೋಟೆಗೆ ಬಂದಿರುವಂತಹ ಛತ್ತೀಸ್ಗಢದ ಮಹಿಳೆ ಗಂಡನ ಕಿರುಕುಳಕ್ಕೆ ಬೇಸತ್ತು ರಾಜ್ಯವನ್ನ ತೊರೆದಿರುವಂತಹ ಘಟನೆ ಈಗ ನಡೆದಿದೆ. ನಾವೀಗೆ ಯಾವುದೇ ಮಾಹಿತಿ ನಮ್ಮ ಅಕ್ಕಪಡೆ ತಂಡದ ಮುಖಾಂತರ ಈ ಒಬ್ಬ ಸಂತೋಷಿ ಅನ್ನುವಂತಹ ಮಹಿಳೆಯನ್ನ ತಾತ್ಕಾಲಿಕ ಆಶ್ರಯಕ್ಕಾಗಿ ನಮ್ಮ ಕೇಂದ್ರ ತಿರುಗಿಸ್ತಾರೆ ಸೆಕ್ಯೂರಿಟಿ ಸ್ಟಾಪ್ ಸೆಂಟರ್ನಲ್ಲಿ. ಸೊ ಆ ಸಮಯದಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಗಿರ್ತಾಳೆ. ನಾವು ಆಕೆಗೆ ಯಾವುದೇ ಮಾಹಿತಿಯನ್ನು ತಗೊಳ್ಳೋದಿಲ್ಲ. ಅದಾದ ನಂತರ ಸ್ವಲ್ಪ ಹೊತ್ತಾದ ನಂತರ ನಮ್ಮ ಸಿಬ್ಬಂದಿ ಆಕೆ ಒಟ್ಟಿಗೆ ಮಾತಾಡಿದಾಗ ಆಕೆ ಛತ್ತೀಸ್ಗಢ ರಾಜ್ಯದ ಬಿಲಾಸ್ಪುರ ಜಿಲ್ಲೆಯ ಬರಾರಿ ಅನ್ನುವಂಥ ಗ್ರಾಮಗಳು ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ಸೊ ಅದಾದ ನಂತರ ನಮ್ಮ ಕೇಂದ್ರದ ಕಾನೂನು ಸಲಹೆಗಾರರು ಅಲ್ಲಿಯ ಒಂದು ಜಿಲ್ಲಾ ಪೊಲೀಸ್ ಠಾಣೆಗೆ ಕರೆ ಮಾಡಿ ಮಾಹಿತಿಯನ್ನು ತಗೊಂಡಾಗ ನಮ್ಗೆ ಬರಾರಿ ಗ್ರಾಮದ ಸರ್ಪಂಚರ ಒಂದು ದೂರವಾಣಿ ಕರೆ ಸಿಗ್ತೈತಿ. ಅವ್ರಿಗೆ ನಾವು ಇದೊಂದು ಫೋಟೋ ಕಳಿಸಿ ಇಂಥ ಒಬ್ಬ ಮಹಿಳೆ ನಿಮ್ಮ ಊರಲ್ಲಿದ್ದಾಳ ಅಂತ ಕೇಳಿದಾಗ, ಹೌದು ಈಕಿ ನಮ್ಮ ಸಮುದಾಯದವರು, ನಾವು ಅವ್ರ ಮನೆಗೆ ಹೋಗಿ ನಿಮ್ಗೆ ಅವ್ರ ಪೂರ್ಣ ಮಾಹಿತಿಯನ್ನು ಕೊಡ್ತೀವಿ ಅಂತ ತಿಳಿಸ್ತಾರೆ. ಆ ರೀತಿ ನಂಬರನ್ನು ಕಲೆಕ್ಟ್ ಮಾಡಿಕೊಂಡು ಅವರೊಟ್ಟಿಗೆ ಸಮಾಲೋಚನೆ ಮಾಡಿದಾಗ ಅವ್ರಿಗೆ ನಮ್ಮ ಮಗಳು 1.5 ವರ್ಷದಿಂದ ಆಕೆ ಮನೆಯಿಂದ ಹೋಗಿರ್ತಾಳ, ನಾವು ಅದಕ್ಕೆ ಸಂಬಂಧಪಟ್ಟಂಗೆ ಕಂಪ್ಲೇಂಟ್ ಕೂಡ ಮಾಡಿರ್ತೀವಿ. ಯಾವುದೇ ಥರದ ಪ್ರತಿಕ್ರಿಯೆ ನಮ್ಗೆ ಠಾಣೆಯಿಂದ ಸಿಕ್ಕಿರೋದಿಲ್ಲ. ಸೊ ಇವಾಗ ನೀವು ನಮ್ಮ ಮಗಳನ್ನ ಹುಡುಕಿಕೊಡಲು ನೀವು ನಮ್ಗೆ ಸಹಾಯ ಮಾಡಿದ್ರಿ ಅಂತಂದೇಳಿ ಹೇಳಿ ಅವ್ರು ಪುನಃ ನಮ್ಗೆ ಯಾವತ್ತು ಬರ್ತೀವಿ ಏನು ಅನ್ನೋದನ್ನ ತಿಳಿಸ್ತಾರೆ. ಜೊತೆಗೆ ಇಲ್ಲಿಯ ಅಡ್ರೆಸ್ ಅನ್ನು ಕೂಡ ಅವ್ರು ನಮ್ಮ ಕಾನೂನು ಸಲಹೆಗಾರ ಮುಖಾಂತರ ಪಡ್ಕೊಳ್ತಾರೆ. ಅದೇ ರೀತಿ ಅವ್ರು ನಮ್ಗೆ ಶನಿವಾರ ದಿನ ನೈಟ್ ಅಲ್ಲಿ ಬಿಟ್ಟು ಸೋಮವಾರ ಅಂದ್ರೆ 27ನೇ ತಾರೀಕು ಬೆಳಿಗ್ಗೆ 9 ಗಂಟೆ ಅಂತಂದ್ರೆ ಸಖಿ ಕೇಂದ್ರಕ್ಕೆ ಬರ್ತಾರೆ. ಬಂದು ತಮ್ಮ ಮಗಳನ್ನ ಭೇಟಿ ಹೋಗ್ತಾರೆ, ಮಾತಾಡ್ತಾರೆ. ನಮ್ಮ ನಿರ್ದೇಶಕರ ಒಂದು ಮಾಹಿತಿಯ ಮೇರೆಗೆ ನಾವು ಕೂಡ ಇವತ್ತು ಪುನಃ ಮಹಿಳೆಯನ್ನ ಅವ್ರ ಕುಟುಂಬಕ್ಕೆ ಸೇರಿಸುವಂತ ಒಂದು ವಿಶೇಷ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಆನಂದ್. ಇದೀಗ ಪತಿಯ ಕಿರುಕುಳಕ್ಕೆ ಬೇಸತ್ತು ಯುವತಿ ಮನೆಯನ್ನ ಬಿಟ್ಟು ಬಂದಿರುವಂತದ್ದು ಪತ್ನಿ. ಯಾವಾಗ ಈ ಒಂದು ಘಟನೆ ಬೆಳಕಿಗೆ ಬಂದಿದ್ದು? ಯಾವಾಗಿನಿಂದ ಆಕೆ ಬಾಗಲಕೋಟೆಯಲ್ಲಿ ವಾಸವಾಗಿದ್ದಾರೆ? ಗಂಗಾ, ಏನು ಅಂದ್ರೆ ಇದು ಛತ್ತೀಸ್ಗಢ ಜಿಲ್ಲೆಯ ಒಂದು ಅಲ್ಲಿ ಗ್ರಾಮ ಇದೆ. ಆ ಗ್ರಾಮದಿಂದ ಈ ಮಹಿಳೆ ತನ್ನ ಗಂಡನ ಕಿರುಕುಳದಿಂದ ಬೇಸತ್ತು ಕಳೆದ 1.5 ವರ್ಷದಿಂದನೇ ಅವಳು ಮನೆ ಬಿಟ್ಟು ಬಂದಿರ್ತಾಳೆ. ಅವಳೇನು ಈ ರೈಲು ಮೂಲಕ ಏನು ಬಿಜಾಪುರ, ಮಹಾರಾಷ್ಟ್ರದಿಂದ ಬಿಜಾಪುರ ಬಾಗಲಕೋಟೆಗೆ ಬಂದಿರ್ತಾಳೆ. ಬಾಗಲಕೋಟೆಯಲ್ಲಿ ಸುಮಾರು 1 ತಿಂಗಳಿಂದ ಅವರು ಬಾಗಲಕೋಟೆಯಲ್ಲಿ ಸಂಚರಿಸುತ್ತಾ ಇರ್ತಾಳೆ. ಆದ್ರೆ ಏನು ಇತ್ತೀಚೆಗೆ ಅದು ರೈಲು ನಿಲ್ದಾಣ ಬಳಿ ಒಂದು ಕೃಷಿ ಕೇಂದ್ರ ಅಂತ ಇದೆ. ಆ ಕೃಷಿ ಕೇಂದ್ರದಲ್ಲಿ ಆಶ್ರಯ ಪಡೆದಿರ್ತಾಳೆ. ಅಲ್ಲಿನ ಜನರು ಗಮನಿಸಿ ಅವರು ಮೊದಲು ಪೊಲೀಸ್ ಠಾಣೆಗೆ ಮತ್ತು ಈ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡುತ್ತಾರೆ. ಆಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಂದು ಸಖಿ ಸ್ಟಾಪ್ ಅಂತಿದೆ, ಅದು ಅವರು ಬಂದು ವಿಚಾರಣೆ ಮಾಡಿದಾಗ ಇವಳು ಏನು ಕಳೆದ 1.5 ವರ್ಷದಿಂದ ಇವಳು ಮನೆ ಬಿಟ್ಟು ಬಂದಿದ್ದಾಳೆ ಅಂತ ಮಾಹಿತಿ ತಿಳಿದುಕೊಂಡು ಆನಂತರ ಅದು ಛತ್ತೀಸ್ಗಢ ಸಂಬಂಧಪಟ್ಟಂತ ಅವ್ರ ಗ್ರಾಮ ಬಾರಲ ಅಂತ ಗ್ರಾಮ ಐತೆ, ಆ ಗ್ರಾಮಕ್ಕೆ ಇವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಅಲ್ಲಿನ ಪೊಲೀಸ್ ಸ್ಟೇಷನ್ ಅಲ್ಲಿಯೂ ಸಹ ಒಂದು ದೂರು ದಾಖಲಾಗಿರ್ತದೆ. ಅಂದ್ರೆ ಈ ಮಹಿಳೆ ಕಾಣೆಯಾಗಿದ್ದಾಳೆ ಅಂತ ದೂರು ದಾಖಲಾಗಿರುತ್ತದೆ. ಆ ಸಮಯದಲ್ಲಿ ಅಲ್ಲಿನ ಹಿರಿಯರಿಗೆ ಇವ್ರು ಸಂಪರ್ಕ ಮಾಡಿ ಆ ಹಿರಿಯರನ್ನ ಇವಳ ಆಧಾರ್ ಕಾರ್ಡು ಮತ್ತು
ಈ ವೋಟರ್ ಕಾರ್ಡ್ ಗುರುತಿನ ಚೀಟಿ ತರಿಸ್ಕೊಂಡು ಮ್ಯಾಚಿಂಗ್ ಆಗುತ್ತೆ ಇಲ್ಲಿ ನೋಡ್ತಾರೆ. ಮತ್ತೆ ಇವ್ರ ಹೆಸರು ಇವರೆಲ್ಲ ಅಂತ ಗೊತ್ತಾಗುತ್ತೆ. ಅನ್ನೋದು ಇವ್ರ ಹೆಸರು ಸಂತೋಷಿ ಅಂತ ಐತೆ. ಅವ್ರು 26 ವರ್ಷದ ಮಹಿಳೆ ಅಂತ ಏನು ಗುರುತು ಮಾಡಿ ಆನಂತರ ಆ ಗ್ರಾಮದಲ್ಲಿ ಈ ತರ ಆಗೈತೆ ಅಂತ ಮಾಹಿತಿ ಪಡೆದುಕೊಂಡು ನಂತರ ಅವರು ಮರಳಿ ಕಳಿಸುವಂತ ಪ್ರಯತ್ನ ಮಾಡಿ ಒಂದು ಸುಖಾಂತ್ಯವಂತ ಆಗಿದೆ ಅಂತ ಹೇಳ್ಬೋದು. ಗಂಗಾ. ಎಸ್, ಧನ್ಯವಾದ ಆನಂದ್ ತಮ್ಮೆಲ್ಲ ಮಾಹಿತಿಗಾಗಿ.